ಮಾಯಾ ಲೋಕಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ನಿರೂಪಕ ರಾಮಚಂದ್ರ ಆಚಾರ್ಯ. ಇವತ್ತು ನಾವು ಬೋಯಾ M1 ಮೈಕ್ರೋಫೋನ್ ಬಗ್ಗೆ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇವತ್ತು ನಾವು ಬೋಯಾ M1 ಮೈಕ್ರೋಫೋನ್ ಬಗ್ಗೆ ತಿಳಿದುಕೊಳ್ಳೋಣ. ಇದು ನೋಡಿ, ಇದು ಮೈಕ್ರೋಫೋನ್ದು ಇದು ಮೇನ್ ಕವರು ಬಂದಿರೋದು. ಇದರ ಒಳಗಡೆ ಇರೋದು ಇದು ಮೈಕ್ರೋಫೋನು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮೈಕ್ರೋಫೋನು. ಇದು ಮೈಕ್ರೋಫೋನ್ನ ಬಾಡಿ, ಇಲ್ಲಿ ತೋರಿಸ್ತಾ ಇರೋದು ಇದು ಬಾಡಿ. ಇದರೊಳಗಡೆ ಒಂದು ಸೆಲ್ ಹಾಕಲಿಕ್ಕೆ ಜಾಗ ಇದೆ. ಆ ಸೆಲ್ಲು ಕೂಡ ತೋರಿಸ್ತೇನೆ. ಒಂದು ಚಿಕ್ಕ ಸೆಲ್ ಇರುತ್ತೆ ನೋಡಿ, ಇಲ್ಲಿ ಈ ಥರ ಸೆಲ್ ಕೊಟ್ಟಿರ್ತಾರೆ ಚಿಕ್ಕದು. ಅದು ಆ ಸೆಲ್ಲನ್ನು ಯಾವಾಗ ಹಾಕಬೇಕು ಅಂತಂದರೆ, ಅದು ಕ್ಯಾಮ್ರಾ ಮೋಡಲ್ಲಿದ್ದಾಗ ಮಾತ್ರ ಸೆಲ್ನ ಅವಶ್ಯಕತೆ ಬೀಳ್ತದೆ. ಮೈಕ್ರೋಫೋನು ಮತ್ತು ನೀವು ಇದು ಲ್ಯಾಪ್ಟಾಪು ಮತ್ತು ಮೊಬೈಲ್ಗೆ ಹಾಕುವಾಗ ಸೆಲ್ಲಿನ ಅವಶ್ಯಕತೆ ಇಲ್ಲ. ಮತ್ತು ಇದು ಎಲ್ಲ ರೆಡಿಯಾಗೇ ಬರ್ತದೆ, ಏನು ಮಾಡಲಿಕ್ಕಿಲ್ಲ. ಇದು ಮೇಲ್ಗಡೆ ಮಾತ್ರ ಈ ಒಂದು ಕ್ಲಿಪ್ ಸಪ್ರೇಟಾಗಿ ಕೊಟ್ಟಿರ್ತಾನೆ. ಇಲ್ಲಿ ತೋರಿಸ್ತಾ ಇದ್ದೀನಿ ಕ್ಲಿಪ್ಪು. ಈ ಕ್ಲಿಪ್ ಹಾಕ್ಕೊಳ್ಬೇಕು, ಈ ಸ್ಪಂಜ್ ಒಂದು ಹಾಕ್ಕೊಳ್ಬೇಕು. ಮಿಕ್ಕಿದ್ದೆಲ್ಲ ಅದು ರೆಡಿಯಾಗಿ ಬರ್ತದೆ. ಇದು ಅಡ್ವಾಂಟೇಜ್ ಏನೆಂದರೆ, ಇದರಲ್ಲಿ ನಾಯ್ಸು, ಹೊರಗಡೆ ನಾಯ್ಸ್ ಎಲ್ಲ ಕೇಳಿಸೋದಿಲ್ಲ. ಮತ್ತು ನಾವು ಮಾತಾಡೋದು ಅದು ತುಂಬ ಚೆನ್ನಾಗಿ ಕೇಳಿಸುತ್ತೆ ಇದರಲ್ಲಿ. ಆಮೇಲೆ ಕೆಲವರು ಫೋನ್ಗಳಿಗೆ, ಆ್ಯಂಡ್ರಾಯ್ಡ್ ಫೋನ್ಗಳಿಗೆ ಇದು ಸಪೋರ್ಟ್ ಮಾಡಲ್ಲ ಅಂತ ಹೇಳ್ತಾ ಇರ್ತಾರೆ. ಅಂಥವರು ಕ್ಯಾಮ್ರಾ ಆ್ಯಪ್ ಅಂತ ಒಂದು ಸಿಗ್ತದೆ. ಆ ಕ್ಯಾಮ್ರಾ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ಸೆಟ್ಟಿಂಗ್ಸ್ ಮಾಡಿಕೊಂಡ್ರೆ ಇದು ಬರ್ತದೆ. ನನಗೆ ಇದು ಮೊಬೈಲಲ್ಲಿ ಅದು ಕನೆಕ್ಟ್ ಆಯಿತು. ಏನು ಪ್ರಾಬ್ಲಮ್ ಆಯಿತು ಅಂದರೆ, ಅದು ನಾನು ಮೇಲ್ಗಡೆ ಹಾಕ್ಕೊಂಡಿದ್ದೆ ಅದು. ಆಮೇಲೆ ರೆಕಾರ್ಡ್ ಮಾಡಿ ಕೇಳುವಾಗ ಆ ವಯರ್ ತೆಗಿಲೇ ಇಲ್ಲ. ಇದು ಆಗ್ತಾಯಿಲ್ಲ ಅಂತ ನಾನು ಅಂದ್ಕೊಂಡಿದ್ದು. ಆಮೇಲೆ ಏನು ಸಮಸ್ಯೆ ಇಲ್ಲ, ಅದು ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಇದರ ಪ್ರೈಸ್ ಬಂದುಬಿಟ್ಟು 940 ರೂಪಾಯಿ. ಇದು ಫ್ಲಿಪ್ಕಾರ್ಟಿಂದ ತರಿಸಿರೋದು. ಇದು ನಿಮಗೆ ಮತ್ತು ಆಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಭಾಳ ಯೂಸ್ ಆಗುತ್ತೆ ಇದು. ತಮ್ಮ ಮಾಹಿತಿಗಾಗಿ ಹೇಳ್ತಾಯಿದ್ದೀನಿ. ಧನ್ಯವಾದಗಳು.